ಪ್ರಬುದ್ಧ ಮಹಿಳೆಯರ ನಿರೀಕ್ಷೆಗಳು ಕೇವಲ ಆಕರ್ಷಣೆಯಲ್ಲ, ಅದಕ್ಕೂ ಮೀರಿದ ಅರಿವು. 30 ದಾಟಿದ ನಂತರ ಮಹಿಳೆಯರ ಜೀವನದ ದೃಷ್ಟಿಕೋನ ಬದಲಾಗುತ್ತದೆ. ಯೌವನದ ಆರಂಭದಲ್ಲಿರುವ ಕೇವಲ ದೈಹಿಕ ಆಕರ್ಷಣೆಗಿಂತ ಬದುಕಿನ ಏರಿಳಿತಗಳನ್ನು ಜೊತೆಯಾಗಿ ಎದುರಿಸುವ ಪ್ರಬುದ್ಧತೆಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಅವರು ಪುರುಷರಲ್ಲಿ ಹುಡುಕುವ ಪ್ರಮುಖ ಅಂಶಗಳು ಇಲ್ಲಿವೆ. 1. ಭಾವನಾತ್ಮಕ ಭದ್ರತೆ. ಈ ಹಂತದ ಮಹಿಳೆಯರು ಕೇವಲ ಉಡುಗೊರೆಗಳನ್ನಲ್ಲ, ಬದಲಾಗಿ ತಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಮನಸ್ಥಿತಿಯನ್ನು ಬಯಸುತ್ತಾರೆ. ಆಕೆ ಕಚೇರಿಯಿಂದ ಅಥವಾ ಮನೆಯ ಕೆಲಸದಿಂದ ದಣಿದು ಬಂದಾಗ, ಏನಾಯ್ತು, ಯಾಕೆ ಸುಸ್ತಾಗಿದ್ದೀಯಾ ಎಂದು ಕೇಳಿ ಅವಳ ಮಾತುಗಳನ್ನು ಸಮಾಧಾನದಿಂದ ಆಲಿಸುವ ಪುರುಷ ಆಕೆಗೆ ಬೆಟ್ಟದಷ್ಟು ಧೈರ್ಯ ನೀಡುತ್ತಾನೆ. 2. ಜವಾಬ್ದಾರಿ ಮತ್ತು ಸ್ಥಿರತೆ. ಜೀವನದಲ್ಲಿ ನೆಲೆ ಕಂಡುಕೊಳ್ಳುವ ಹಂಬಲ ಈ ವಯಸ್ಸಿನಲ್ಲಿ ಹೆಚ್ಚಾಗಿರುತ್ತದೆ. ಮಾತುಗಳಿಗಿಂತ ಕೆಲಸದಲ್ಲಿ ಜವಾಬ್ದಾರಿ ತೋರುವ ಪುರುಷರು ನಂಬಿಕೆಗೆ ಅರ್ಹರಾಗುತ್ತಾರೆ. ಕುಟುಂಬದ ಆರ್ಥಿಕ ನಿರ್ವಹಣೆಯಲ್ಲಿ ಯೋಜನೆ ರೂಪಿಸುವುದು, ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ನಿಲುವು ಹೊಂದಿರುವುದು ಮಹಿಳೆಗೆ ಪುರುಷನ ಮೇಲೆ ಗೌರವ ಮೂಡಿಸುತ್ತದೆ. 3. ಸಮಾನತೆ ಮತ್ತು ಗೌರವ. ಈ ವಯಸ್ಸಿನ ಮಹಿಳೆಯರಿಗೆ ತಮ್ಮದೇ ಆದ ಆಲೋಚನೆ ಮತ್ತು ವ್ಯಕ್ತಿತ್ವ ಇರುತ್ತದೆ. ಅದನ್ನು ಹತ್ತಿಕ್ಕುವವರ ಬದಲಾಗಿ ಗೌರವಿಸುವವರನ್ನು ಅವರು ಇಷ್ಟಪಡುತ್ತಾರೆ. ಮನೆಯ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ನಿನ್ನ ಅಭಿಪ್ರಾಯವೇನು ಎಂದು ಕೇಳುವ ಮತ್ತು ಆಕೆಯ ವೃತ್ತಿ ಅಥವಾ ಹವ್ಯಾಸಗಳಿಗೆ ಪ್ರೋತ್ಸಾಹ ನೀಡುವ ಪುರುಷನೇ ಶ್ರೇಷ್ಠ ಸಂಗಾತಿ ಎನಿಸಿಕೊಳ್ಳುತ್ತಾನೆ. 4. ಮುಕ್ತ ಸಂವಹನ. ಮನಸ್ಸಿನಲ್ಲಿರುವುದನ್ನು ಮುಚ್ಚಿಡದೆ ಅಥವಾ ಮೌನವಾಗಿ ಕೋಪಿಸಿಕೊಳ್ಳದೆ ಸಮಸ್ಯೆಗಳನ್ನು ಚರ್ಚಿಸಿ ಬಗೆಹರಿಸುವ ಗುಣ ಮಹಿಳೆಯರಿಗೆ ಇಷ್ಟವಾಗುತ್ತದೆ. ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಅಸಮಾಧಾನದಿಂದ ದೂರ ಸರಿಯುವ ಬದಲು, ನನಗೆ ಈ ವಿಷಯ ಇಷ್ಟವಾಗಲಿಲ್ಲ, ಕುಳಿತು ಮಾತನಾಡೋಣ ಎನ್ನುವ ವ್ಯಕ್ತಿತ್ವ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. 5. ಪ್ರಾಮಾಣಿಕತೆ ಮತ್ತು ನಂಬಿಕೆ. ಸುಳ್ಳು ಭರವಸೆಗಳು ಅಥವಾ ಆಟವಾಡುವ ವಯಸ್ಸು ಇದಲ್ಲ. ಇಲ್ಲಿ ನೇರ ಮಾತು ಮತ್ತು ಪಾರದರ್ಶಕತೆ ಬಹಳ ಮುಖ್ಯ. ಸಣ್ಣ ವಿಷಯವೇ ಇರಲಿ, ಅದನ್ನು ಮುಚ್ಚಿಡದೆ ನೇರವಾಗಿ ಹೇಳುವ ಪುರುಷನ ಮೇಲೆ ಮಹಿಳೆಯರಿಗೆ ಅಪಾರ ನಂಬಿಕೆ ಇರುತ್ತದೆ. ಆ ನಂಬಿಕೆಯೇ ಸುಖೀ ಸಂಸಾರದ ಅಡಿಪಾಯ. 6. ಸಣ್ಣ ಕ್ರಿಯೆಗಳ ಮೂಲಕ ತೋರುವ ಕಾಳಜಿ. ದೊಡ್ಡ ಆಕರ್ಷಣೆಗಿಂತ ದೈನಂದಿನ ಜೀವನದ ಸಣ್ಣ ಕಾಳಜಿಗಳು ಈ ವಯಸ್ಸಿನಲ್ಲಿ ಹೆಚ್ಚು ಪ್ರಭಾವ ಬೀರುತ್ತವೆ. ಆಕೆಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ತಾನೇ ಮುಂದೆ ನಿಂತು ಮನೆ ಕೆಲಸ ನಿಭಾಯಿಸುವುದು ಅಥವಾ ಅವಳಿಗಿಷ್ಟವಾದ ಕಾಫಿ ಮಾಡಿಕೊಡುವುದು, ಇಂತಹ ಸಣ್ಣ ಕ್ರಿಯೆಗಳು ಪುರುಷನ ಮೇಲಿನ ಪ್ರೀತಿಯನ್ನು 100ರಷ್ಟು ಹೆಚ್ಚಿಸುತ್ತವೆ. 30 ರಿಂದ 60 ವರ್ಷದ ಮಹಿಳೆಯರಿಗೆ ಸಂಬಂಧವೆಂದರೆ ಅದು ಕೇವಲ ಪ್ರೇಮಕಥೆಯಲ್ಲ, ಅದೊಂದು ಜೀವನಯಾನ. ಅಲ್ಲಿ ಅವರಿಗೆ ಬೇಕಿರುವುದು ಒಬ್ಬ ಬಾಸ್ ಅಲ್ಲ, ಬದಲಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವ ಒಬ್ಬ ಪ್ರಾಮಾಣಿಕ ಗೆಳೆಯ. ನಿಮ್ಮ ಸಂಬಂಧದಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಳ್ಳಿ, ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.